ಇವತ್ತು ಬೆಳಿಗ್ಗೆ ಸನ್ರೈಸ್ ನೋಡೋಣ ಅಂದ್ಬಿಟ್ಟು ಸನ್ ನೋಡ್ತಾ ಇದ್ದೆ. ಬಟ್ ಮಂಜೆ ಫುಲ್ ತುಂಬ್ಕೊಂಡಿತ್ತು, ಆದರೂ ಸನ್ರೈಸ್ ಸಖತ್ತಾಗಿ ಕಾಣಿಸ್ತಿತ್ತು. ಹಾಗೆ ಇವತ್ತಿನ ಕೆಲಸ ಏನಪ್ಪ ಅಂತ ನೋಡಿದಾಗ ಮಾರ್ನಿಂಗ್ ಶಿಫ್ಟ್ ಕರೆಂಟ್ ಬಂದಿರೋದ್ರಿಂದ ಸ್ಪ್ರಿಂಕ್ಲರ್ ಮಾಡೋಣ ಅಂದ್ಬಿಟ್ಟು ಬೋರ್ ಸ್ಟಾರ್ಟ್ ಮಾಡಿಕೊಂಡೆ. ಸ್ಪ್ರಿಂಕ್ಲರ್ ಆಗ್ತಾಯಿತ್ತು. ಅದಾದಮೇಲೆ ಮನೆ ಕಡೆ ಬಂದೆ. ಮನೆ ಹತ್ರ ಆಲ್ರೆಡಿ ಆಚರು ಬಂದಿದ್ದರು, ಒಂದಷ್ಟು ವುಡ್ ವರ್ಕ್ ಮಾಡೋದಿತ್ತು. ಹಾಗಾಗಿ ಅವರು ಕೂಡ ಕೆಲಸ ಮಾಡ್ತಿದ್ರು. ಅವ್ರ ಜೊತೆಗೆ ನಾನು ಒಂದಷ್ಟು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ದೆ. ಇದೇ ಗ್ಯಾಪಲ್ಲಿ ನಮ್ಮ ಆಡುಗಳಿಗೆ ಒಂದಷ್ಟು ಸೊಪ್ಪಾಕೋಣ ಅಂದ್ಬಿಟ್ಟು ನಾನು ತೋಟದ ಹತ್ರ ಹೋದೆ. ಅಲ್ಲಿಂದ ಮರ ಹತ್ತಿದಾಗ ಒಳ್ಳೆ ವ್ಯೂ ಕಾಣಿಸ್ತಿತ್ತು. ನಿಮಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ನಾನು ಸೊಪ್ಪೆಲ್ಲ ಕಡಿದು ಕೆಳಗಿಳಿಯೋದ್ರೊಳಗೆ ಏಣಿ ಪರಿಸ್ಥಿತಿ ಹಿಂಗಾಗಿದೆ. ಏನಾಗಿದೆ ಅನ್ನೋದನ್ನು ನೀವೇ ನೋಡಿ. ಇದಾದಮೇಲೆ ನನ್ನ ಫ್ರೆಂಡು ಫೆಸ್ಟಿವಲ್ಗೆ ಅಂದ್ಬಿಟ್ಟು ಇನ್ವೈಟ್ ಮಾಡಿದ್ದ. ಹಾಗಾಗಿ ನಾನು ಬೈಕ್ ಹತ್ಕೊಂಡು ಹೋಗಿದ್ದೆ ಅವ್ರ ಮನೆ ಕಡೆ. ನಾವು ಹೋಗೋದ್ರೊಳಗೆ ನಾನ್ ವೆಜ್ ಎಲ್ಲ ರೆಡಿಯಾಗಿತ್ತು. ಸಖತ್ತಾಗಿ ಟೇಸ್ಟ್ ಆಗಿತ್ತು. ಹಾಗಾಗಿ ಅದನ್ನು ತಿಂದ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಇವತ್ತು ಬೆಳಿಗ್ಗೆ ಸನ್ರೈಸ್ ನೋಡೋಣ ಅಂದ್ಬಿಟ್ಟು ಸನ್ ನೋಡ್ತಾ ಇದ್ದೆ. ಬಟ್ ಮಂಜೆ ಫುಲ್ ತುಂಬ್ಕೊಂಡಿತ್ತು, ಆದರೂ ಸನ್ರೈಸ್ ಸಖತ್ತಾಗಿ ಕಾಣಿಸ್ತಿತ್ತು. ಹಾಗೆ ಇವತ್ತಿನ ಕೆಲಸ ಏನಪ್ಪ ಅಂತ ನೋಡಿದಾಗ ಮಾರ್ನಿಂಗ್ ಶಿಫ್ಟ್ ಕರೆಂಟ್ ಬಂದಿರೋದ್ರಿಂದ ಸ್ಪ್ರಿಂಕ್ಲರ್ ಮಾಡೋಣ ಅಂದ್ಬಿಟ್ಟು ಬೋರ್ ಸ್ಟಾರ್ಟ್ ಮಾಡಿಕೊಂಡೆ. ಸ್ಪ್ರಿಂಕ್ಲರ್ ಆಗ್ತಾಯಿತ್ತು. ಅದಾದಮೇಲೆ ಮನೆ ಕಡೆ ಬಂದೆ. ಮನೆ ಹತ್ರ ಆಲ್ರೆಡಿ ಆಚರು ಬಂದಿದ್ದರು, ಒಂದಷ್ಟು ವುಡ್ ವರ್ಕ್ ಮಾಡೋದಿತ್ತು. ಹಾಗಾಗಿ ಅವರು ಕೂಡ ಕೆಲಸ ಮಾಡ್ತಿದ್ರು. ಅವ್ರ ಜೊತೆಗೆ ನಾನು ಒಂದಷ್ಟು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ದೆ. ಇದೇ ಗ್ಯಾಪಲ್ಲಿ ನಮ್ಮ ಆಡುಗಳಿಗೆ ಒಂದಷ್ಟು ಸೊಪ್ಪಾಕೋಣ ಅಂದ್ಬಿಟ್ಟು ನಾನು ತೋಟದ ಹತ್ರ ಹೋದೆ. ಅಲ್ಲಿಂದ ಮರ ಹತ್ತಿದಾಗ ಒಳ್ಳೆ ವ್ಯೂ ಕಾಣಿಸ್ತಿತ್ತು. ನಿಮಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ನಾನು ಸೊಪ್ಪೆಲ್ಲ ಕಡಿದು ಕೆಳಗಿಳಿಯೋದ್ರೊಳಗೆ ಏಣಿ ಪರಿಸ್ಥಿತಿ ಹಿಂಗಾಗಿದೆ. ಏನಾಗಿದೆ ಅನ್ನೋದನ್ನು ನೀವೇ ನೋಡಿ. ಇದಾದಮೇಲೆ ನನ್ನ ಫ್ರೆಂಡು ಫೆಸ್ಟಿವಲ್ಗೆ ಅಂದ್ಬಿಟ್ಟು ಇನ್ವೈಟ್ ಮಾಡಿದ್ದ. ಹಾಗಾಗಿ ನಾನು ಬೈಕ್ ಹತ್ಕೊಂಡು ಹೋಗಿದ್ದೆ ಅವ್ರ ಮನೆ ಕಡೆ. ನಾವು ಹೋಗೋದ್ರೊಳಗೆ ನಾನ್ ವೆಜ್ ಎಲ್ಲ ರೆಡಿಯಾಗಿತ್ತು. ಸಖತ್ತಾಗಿ ಟೇಸ್ಟ್ ಆಗಿತ್ತು. ಹಾಗಾಗಿ ಅದನ್ನು ತಿಂದ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ